ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿ ರಾಜ್ ವ್ಲಾಗ್ಸ್. ನಮ್ಮ US ಪ್ರಯಾಣ ನಿಮ್ಮೊಂದಿಗೆ. ಇವತ್ತು ಹೋಗೋಣ ಬನ್ನಿ ನಯಾಗರಾ ಫಾಲ್ಸ್, ಕೇವ್ ಆಫ್ ದ ವಿಂಡ್ಸ್, ಇಲ್ಯುಮಿನೇಷನ್ ಆ್ಯಂಡ್ ಫೈರ್ ವರ್ಕ್ಸ್. ನನ್ನ ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಪ್ರೀವಿಯಸ್ ವ್ಲಾಗಲ್ಲಿ ನಯಾಗರಾ ಫಾಲ್ಸ್ ಮೇಡ್ ಆಫ್ ದ ಮಿಸ್ಟ್ ಎಕ್ಸ್ಪೀರಿಯನ್ಸ್ನ ಹೇಳಿದ್ದೆ. ಆ ವ್ಲಾಗಲ್ಲಿ ನಾನು ಮೇಡ್ ಆಫ್ ದ ಮಿಸ್ಟ್ ಬರಬೇಕಾದ್ರೆ, ಫ್ಯಾಮಿಲಿ ಟ್ರಿಪ್ ಮಾಡಬೇಕಾದ್ರೆ ಏನೆಲ್ಲ ಟಿಪ್ಸ್ ಬೇಕು ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ವ್ಲಾಗಲ್ಲಿ ನಾವು ಮೇಡ್ ಆಫ್ ದ ಮಿಸ್ಟ್ ಆದಮೇಲೆ ಆಫ್ಟರ್ನೂನ್ ಲಂಚ್ ಬ್ರೇಕ್ ತೊಗೊಂಡ್ಮೇಲೆ ನಾವು ಏನು ಮಾಡಿದ್ವಿ ಅಂತ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗಲ್ಲಿ. ಮೇಡ್ ಆಫ್ ದ ಮಿಸ್ಟ್ ನೋಡ್ಕೊಂಡು ಬಂದು ನಾವು ಕೆಳಗಡೆ ಬಂದರೆ ನಮಗೆ ಮೇಡ್ ಆಫ್ ದ ಮಿಸ್ಟ್ ಸ್ಟೋರ್ ಸಿಗುತ್ತೆ. ಅಲ್ಲಿ ನಾವು ನಯಾಗರಾ ಫಾಲ್ಸ್ ಮೇಡ್ ಆಫ್ ದ ಮಿಸ್ಟ್ ಮೆಮ್ರಿಗಂತ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡ್ವಿ. ಬೇಕಾದವರು ಫ್ರೇಮ್ಸು, ಟೀ ಶರ್ಟ್ಸು ಎಲ್ಲ ಅವೈಲಬಿಲಿಟಿ ಇರುತ್ತೆ. ನಿಮಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೋಬಹುದು. ಈ ಸ್ಟೋರ್ನ ಎಕ್ಸ್ಪ್ಲೋರ್ ಆದಮೇಲೆ ದಿಸ್ ಐಟಮ್ ವಾಸ್ ಇನ್ ಟು ಅವರ್ ಬಕೆಟ್ ಲಿಸ್ಟ್. ಸ್ಟೋರ್ ಹೊರಗಡೆ ಬಂದಮೇಲೆ ಈ ಥರ ಎಲ್ಲ ಸ್ಟಾಲ್ಸ್ ಹಚ್ಚಿರ್ತಾರೆ. ಅದಾದಮೇಲೆ ಸ್ವಲ್ಪ ಪಾರ್ಕ್ ಮುಂದಕ್ಕೆ ಹೋಗ್ಬಿಟ್ಟು ಪರ್ಸ್ಪೆಕ್ಟ್ ಪಾಯಿಂಟ್ ಹತ್ರ, ಬ್ರಿಡ್ಜ್ ಹತ್ರನೇ ನಿಮಗೆ ವ್ಯೂ ಸಿಗುತ್ತೆ. ಇದಂತೂ ನೋಡೋಕ್ಕೆ ಭಾಳ ಚೆಂದ ಇರ್ತದೆ. ಈ ಪಾಯಿಂಟು ಎಷ್ಟು ಹೊತ್ತು ನೋಡಿದ್ರೂ ಬೇಜಾರು ಅನಿಸಲ್ಲ. ಬಿಕಾಸ್ ಆ ಜಲಪಾತ ಮೂಗುವ ಶಬ್ದ ನಾವು ತುಂಬ ಹತ್ತಿರದಿಂದ ನೋಡ್ತೀವಿ. ಈ ಪಾರ್ಕಲ್ಲಿ ಮಕ್ಕಳ ಜೊತೆ ಒಂದು ಸ್ವಲ್ಪ ಆಡಿಕೊಂಡು ಫ್ರೂಟ್ಸು, ನಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ, ತಿಂದು ಮತ್ತು ನಾವು ಲಂಚ್ ಬ್ರೇಕ್ ಅಂತ ಹೊರಟ್ವಿ. ನೋಡ್ರಿ, ಇಷ್ಟೊತ್ತ ನಾವು ಪಾರ್ಕ್ ಒಳಗೆ ಆಡಿದ್ವಲ್ಲ, ಪಾರ್ಕದ ಪಕ್ಕನೇ ಇರೋದು ಇದು ಕೇವ್ ಆಫ್ ದ ವಿಂಡ್ಸ್ಗೆ ಹೋಗೋದು. ಈ ಕೇವ್ ಆಫ್ ದ ವಿಂಡ್ಸ್ ಸ್ವಲ್ಪ ದೂರ ಇರೋದ್ರಿಂದ ಭಾಳ ಜನ ಬಸ್ ಟೂರ್ನ ಆಪ್ಟ್ ಮಾಡ್ತಾರೆ. ಆ ಬಸ್ ಟೂರ್ಗೆ ಶಟಲ್ ಇರುತ್ತೆ. ಬೇಸ್ಡ್ ಆನ್ ದ್ಯಾಟ್ ವಿ ನೀಡ್ ಟು ಕ್ಯಾಚ್ ದ ಬಸ್. ಪಾರ್ಕಿಗೆ ಹತ್ತಿರ ಇರೋದು ಅಂದರೆ 2 to 3 minutes ವಾಕೇಬಲ್ ಇದೆ. ಕಾಟಿ ರೋಲಲ್ಲಿ ಲಂಚ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಟು ಸ್ಟೇಟ್ ಪಾರ್ಕ್ಗೆ ಬಂದ್ವಿ. ನಾವು ಎಂಟ್ರೆನ್ಸಿಂದನೇ ಬರೋದ್ರಿಂದ ಅಲ್ಲಿ ಸ್ಟಾರ್ಟಿಂಗ್ಗೆ ಡೈವರ್ಷನ್ ಇದೆ, ನಾವು ಅಲ್ಲೇ ತೊಗೊಂಡು ಬಂದ್ವಿ. ಬಟ್ ಪಾರ್ಕಲ್ಲೇ ಇರೋರಿಗೆ ಪಾರ್ಕ್ ಪಕ್ಕನೇ ಈ ಎಂಟ್ರೆನ್ಸ್ ಕಾಣುತ್ತಲ್ಲ, ಇಲ್ಲಿಂದ ನೀವು ಕೇವ್ ಆಫ್ ದ ವಿಂಡ್ಸ್ಗೆ ಜಾಯ್ನ್ ಆಗ್ಬೋದು. ಈ ಪಾರ್ಕ್ ಇರೋದ್ರಿಂದ ಮಕ್ಕಳಿಗೆ ಬೇಜಾರು ಅನಿಸೋದಿಲ್ಲ. ಸ್ವಲ್ಪ ಹೊತ್ತು ಮಕ್ಕಳು ಇಲ್ಲಿ ಆಟ ಆಡಿಕೊಂಡು ಮುಂದೆ ನಮ್ಮದು ಪ್ಲ್ಯಾನ್ನ ಕಂಟಿನ್ಯೂ ಮಾಡ್ಬೋದು ನಾವು. ನಾವಿವಾಗ ಕಂಟಿನ್ಯೂ ಮಾಡ್ತಿದ್ದೀವಿ ಕೇವ್ ಆಫ್ ದ ವಿಂಡ್ಸ್. ಫಸ್ಟ್ ಬರೋದು ಪೆಡೆಸ್ಟ್ರಿಯನ್ ಬ್ರಿಡ್ಜ್ ಟು ಗೋಟ್ ಐಲ್ಯಾಂಡ್. ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತೀವಿ ನಾವು. ನಂಗೆ ನಡ್ಕೊಂಡು ಹೋದ್ಮೇಲೆ ಅನ್ನಿಸ್ತು ಇದೊಂದು ಸ್ವಲ್ಪ ಜಾಸ್ತಿನೇ ದೂರ ಐತಿ ಅಂತ. ಮಕ್ಕಳು ಕರ್ಕೊಂಡು ಸ್ಟಾಲರ್ ಹೊತ್ಕೊಂಡು ಹೋಗೋಷ್ಟ್ರಿಗೆ ಸ್ವಲ್ಪ ಜಾಸ್ತಿನೇ ದೂರ ಅನಿಸುತ್ತೆ. ಕೇವ್ ಆಫ್ ದ ವಿಂಡ್ಸ್ಗೆ ನನ್ನ ಟಿಪ್ಸ್ ಹೇಳಬೇಕಂದ್ರೆ, ಫಸ್ಟ್ ಟಿಪ್, ಯಾರಿಗಾದ್ರೂ ಕಾಲು ನೋವಿತ್ತು, ದೊಡ್ಡವರಿದ್ದರು ನಮ್ಮ ಜೊತೆ, ಮಕ್ಕಳಿದ್ರು ಅಂದರೆ ಬೆಟರ್ ಯು ಆಫ್ ದ ಬಸ್ ಟು ಫಾರ್ ದ ಕೇವ್ ಆಫ್ ದ ವಿಂಡ್ಸ್. ಮಕ್ಕಳು ಎಂಜಾಯ್ ಮಾಡ್ತಾರೆ, ಅದ್ರ ಪ್ರಾಬ್ಲಮ್ ಇಲ್ಲ, ಬಟ್ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಷ್ಟೇ. ಟಿಪ್ ನಂಬರ್ 2 ಅಂದರೆ ಕೇವ್ ಆಫ್ ದ ವಿಂಡ್ಸ್ ಟೈಮ್ಡ್ ಟಿಕೆಟ್ ಅಟ್ರಾಕ್ಷನ್. ಅಂದರೆ ಅವರು ಬೇಸ್ಡ್ ಆನ್ ದ ಕ್ಲೈಮೇಟ್ ಆಗಲಿ, ಕ್ರೌಡ್ ಬೇಸಸ್ಸು ಸರ್ಟನ್ ಟಿಕೆಟ್ಸ್ ಅಂತ ಇರುತ್ತೆ. ಅದು ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆದಮೇಲೆ ಅವ್ರು ಮತ್ತೆ ಟಿಕೆಟ್ ಕೊಡೋಲ್ಲ. ಸೊ ಇಟ್ಸ್ ಅ ಟೈಮ್ಡ್ ಟಿಕೆಟ್ ಅಟ್ರಾಕ್ಷನ್. ಕೇವ್ ಆಫ್ ದ ವಿಂಡ್ಸ್ದು ಇದು ರೆಸ್ಟ್ರಿಕ್ಷನ್ ಇರೋದ್ರಿಂದ ಪ್ಲ್ಯಾನ್ ಟು ಮೇಕ್ ಅ ಬೆಟರ್ ಪ್ಲ್ಯಾನ್ ಫಾರ್ ದಿಸ್ ಆರ್ ಪ್ಲ್ಯಾನ್ ಟು ಮೇಕ್ ಯುವರ್ ಫಸ್ಟ್ ಸ್ಟಾಪ್ ಟು ದ ಕೇವ್ ಆಫ್ ದ ವಿಂಡ್ಸ್ ಅಂತ ನಾನು ಹೇಳಬಲ್ಲೆ. ಇಲ್ಲಿ ಸ್ಟೂಡೆಂಟ್ಸ್ ಆಗಿರಲಿ, ಸಣ್ಣ ಪುಟ್ಟ ಮ್ಯೂಸಿಷಿಯನ್ಸ್ ಆಗಿರಲಿ, ತಮ್ಮ ಟ್ಯಾಲೆಂಟ್ಸ್ನ ತೋರಿಸ್ಬೇಕಂತ ಇಲ್ಲೆಲ್ಲ ನಿಂತಿರ್ತಾರೆ. ಎಷ್ಟೊಂದು ಜನ ಅಲ್ಲಿ ನಿಂತ್ಕೊಂಡು ಅವ್ರ ಮ್ಯೂಸಿಕ್ ಎಲ್ಲ ಕೇಳ್ತಾರೆ. ಬೇಕಾದವ್ರಿಗೆ ಅಪ್ರಿಸಿಯೇಷನ್ಗೆ ದುಡ್ಡು ಕೊಡ್ತಾರೆ.
ಟಿಪ್ ನಂಬರ್ 2, ಕೇವ್ ಆಫ್ ದ ವಿಂಡ್ಸ್ನ ಆನ್ಲೈನ್ ಟಿಕೆಟ್ ಬುಕ್ಕಿಂಗು ಮಾಡ್ಬೋದು. ಇಲ್ಲ ಅಂತಂದರೆ ನಾವು ವಿ ಕ್ಯಾನ್ ಪರ್ಚೇಸ್ ದ ಟಿಕೆಟ್ಸ್ ಇನ್ ಗೋಟ್ ಐಲ್ಯಾಂಡ್ ಆರ್ ಎಲ್ಸ್ ರಾಲ್ಫ್ ಸಿ ವಿಲ್ಸನ್ ವೆಲ್ಕಮ್ ಸೆಂಟ್ರಲ್ಲಿ ನಾವು ತೊಗೋಬೋದು. ಆಫ್ಟರ್ ಅ ಲಾಂಗ್ ವಾಕ್ ಫೈನಲಿ ವಿ ರೀಚ್ ಟು ಕೇವ್ ಆಫ್ ದ ವಿಂಡ್ಸ್ ಟಿಕೆಟ್ ಸೆಂಟರ್. ನಾವು ನಮ್ಮ ಟೈಮ್ ಶಟಲ್ಗೆ ವೇಟ್ ಮಾಡ್ತಿದ್ವಿ. ನಮ್ಮ ಶಟಲ್ ಬಂದಾಗ ಅವರು ಡೋರ್ ಓಪನ್ ಮಾಡ್ತಾರೆ, ನಾವು ಒಳಗಡೆ ಹೋಗಬೇಕು. ಸೊ ನಾವು ಕೇವ್ ಆಫ್ ದ ವಿಂಡ್ಸ್ ಎಂಟ್ರೆನ್ಸ್ಗೆ ಬಂದ್ವಿ. ಇಲ್ಲಿ ಬಂದಮೇಲೆ ಇಲ್ಲೊಂದು ಸ್ಮಾಲ್ ಬೂತ್ ಟೈಪ್ ಮಾಡಿದ್ದಾರೆ. ಅಂತಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ. ಬೇಕಾದವರು ಅದನ್ನು ಎಟ್ ದಿ ಎಂಡ್ ಹೋಗಬೇಕಾದ್ರೆ ನೀವು ಫೋಟೋ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ನಾವಿವಾಗ ಬಂದಿದ್ದು ಡ್ರಾನ್ ಟು ದ ಎಡ್ಜ್. ಈ ಡ್ರಾನ್ ಟು ದ ಎಡ್ಜಲ್ಲಿ ನಮಗೆ ನಯಾಗರಾ ಫಾಲ್ಸ್ ಕಂಪ್ಲೀಟ್ ಹಿಸ್ಟ್ರಿನ ನಾವು ನೋಡಬಹುದು. ಈ ಡ್ರಾನ್ ಟು ದ ಎಡ್ಜ್ ಇದರಲ್ಲಿ ನಾವು ನೋಡ್ಬೋದು ಅ ಟ್ರೂ ಎಂಟರ್ಪ್ರಿನರ್ ಜಾಕೋಬಾ, ಲೈಕ್ ಹೌ ಇವರು ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಹೆಂಗೆ ಜನ್ರೇಟ್ ಮಾಡಿದರು ಆಫ್ಟರ್ ಮಲ್ಟಿಪಲ್ ಟೈಮ್ಸ್ ಆಫ್ ಎಫರ್ಟ್ ಇನ್ ನಯಾಗರಾ ಫಾಲ್ಸಲ್ಲಿ. ಮತ್ತು ಫ್ರಮ್ 1872 ಟಿಲ್ 1953 ಒಳಗೆ ಗ್ರೋತ್ ಆಫ್ ದ ಹೈ ಬ್ಯಾಂಕ್ ಹೌ ದೇ ಡೆವಲಪ್ಡ್ ಅಂತೂ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದಾದಮೇಲೆ ನಮಗೆ ಕೇವ್ ಆಫ್ ದ ವಿಂಡ್ಸ್ ಪ್ಲಾಜಾ ಕರ್ಕೊಂಡು ಹೋಗಿ ಮೂವಿ ಟೈಮ್ ಅಂತ ತೋರಿಸ್ತಾರೆ. ಇಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ಕಂಪ್ಲೀಟ್ ಹಿಸ್ಟ್ರಿ ಆಫ್ ನಯಾಗರಾನ ತೋರಿಸ್ತಾರೆ. ಲೆಟ್ಸ್ ಹ್ಯಾವ್ ಅ ಗ್ಲಾನ್ಸ್ ಟು ಇಂಟ್ರೆಸ್ಟಿಂಗ್. Sometimes human brilliance can give power to people. Sometimes people can restore beauty to nature. And sometimes by working together, we can ensure that beauty and power exist together. As you step out and explore and breathe Niagara Falls, as you sense its awe and inspiration, remember, the world changed here. The lands surrounding Niagara Falls are largely controlled by private owners, and public access to the falls is limited. Step right up and come see Niagara Falls! The pristine natural landscape of Niagara is quickly disappearing, creating an atmosphere more carnival than inspirational. Nikola Tesla, a recent immigrant to America, dreamed of generating energy by harnessing the power from the falls. Just think of it. If we could convert the running water into electrical energy and transmit it long distances, we could reduce poverty in this world. And I have a perfect plan how to do it. Believing that alternating current was the way of the future, Tesla designed generators that can produce alternating current capable of being transmitted over long distances. But will it work? Armed with his invention, Tesla ಮೂವಿ ಶೋ ಕಂಪ್ಲೀಟ್ ಆದಮೇಲೆ ನಮಗೆ ಎಲಿವೇಟರ್ ಮುಖಾಂತರ ಕೆಳಗಡೆ ಕರ್ಕೊಂಡ್ಬರ್ತಾರೆ. ಈ ಸ್ಪೇಸು ಸ್ವಲ್ಪ ಕಂಜೆಸ್ಟೆಡ್ ಮತ್ತು ವೆಟ್ ಜಾಸ್ತಿ ಇರುತ್ತೆ, ಸ್ಲಿಪ್ಪರಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಹೋಗಬೇಕು. ಕಿಡ್ಸ್ಗೆ ಮತ್ತು ಏಜ್ಡ್ ಇದ್ದವ್ರಿಗೆ ಸ್ವಲ್ಪ ಬಿ ಕೇರ್ಫುಲ್. ಕೇವ್ ಆಫ್ ದ ವಿಂಡ್ಸ್ಗಿನೂ ವಾಟರ್ ಎಲ್ಲ ಮೇಲೇ ಬೀಳೋದ್ರಿಂದ ಇದು ನಾವು ಕಂಪ್ಲೀಟಾಗಿ ಡ್ರೆಂಚ್ ಆಗ್ತೀವಿ. ಆ್ಯಕ್ಚುಲಿ
ಸೇಮ್ ಟಿಪ್ಸು ಅಂದರೆ ಮೇಡ್ ಆಫ್ ದ ಮಿಸ್ಟ್ಗೆ ನಾನು ಸರ್ಟನ್ ಟಿಪ್ಸನ್ನ ಶೇರ್ ಮಾಡಿದ್ದೆ, ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ಅಂದರೆ ಸ್ಪೇರ್ ಆಫ್ ದ ಡ್ರೆಸ್ಸಸ್ ಫಾರ್ ದ ಕಿಡ್ಸು, ಮೊಬೈಲ್ ವಾಟರ್ ಪ್ರೂಫ್ ಕವರ್, ಮತ್ತು ನಮ್ಮ ಪರ್ಸ್ನಲ್ ಬಿಲಾಂಗಿಂಗ್ ಏನು ಲಾಕರ್ ಫೆಸಿಲಿಟಿ ಇರಲ್ಲ ಅದಕ್ಕೂ ಒಂದು ವಾಟರ್ ಪ್ರೂಫ್ ಕವರ್ ಬೇಕು. ದೆನ್ ವೇರ್ ದ ಕಂಫರ್ಟಬಲ್ ಫುಟ್ವೇರ್ ದಟ್ ಕ್ಯಾನ್ ಗೆಟ್ ವೆಟ್. ಇಲ್ಲಿ ನಮಗೆ ಯೆಲ್ಲೋ ಪಾಂಚೋ ಕೊಡ್ತಾರೆ. ಕೇವ್ ಆಫ್ ದ ವಿಂಡ್ಸ್ ಅಂದರೆ ಅನದರ್ ಮೇನ್ ಅಟ್ರಾಕ್ಷನ್ ಅಂತಲೂ ಹೇಳ್ಬೋದು ನಾವು ನಯಾಗರಾ ಫಾಲ್ಸಲ್ಲಿ. ಮೇಡ್ ಆಫ್ ದ ಮಿಸ್ಟಲ್ಲಿ ಬೋಟ್ ಥ್ರೂ ಹೋಗ್ತೀವಿ ವಾಟರ್ ಹತ್ರ, ಬಟ್ ಇಲ್ಲಿ ನಮಗೆ ಬ್ರೈಡಲ್ ವೇಲ್ ಫಾಲ್ಸು ಅಲ್ಲ ಕೆಳಗಡೆ ನಿಂತ್ಕೊಂಡ್ರೆ ವಿ ಕ್ಯಾನ್ ಫೀಲ್ ದ ಫಾಲ್ಸ್. ಅಂದರೆ 60,000 ಗ್ಯಾಲನ್ಸ್ ಆಫ್ ವಾಟರ್ ನಿಮ್ಮ ಮೇಲೆ ಎವ್ರಿ ಸೆಕೆಂಡ್ ಬೀಳುತ್ತೆ, ಆ ಫೀಲೇ ಬೇರೆ. ಹಿಯರ್ ಇಸ್ ದ ಬ್ಯೂಟಿಫುಲ್ ವ್ಯೂ ಆಫ್ ದ ಕೇವ್ ಆಫ್ ದ ವಿಂಡ್ಸ್. ಏನಿದು ಕೇವ್ ಆಫ್ ದ ವಿಂಡ್ಸ್? ಏನೋ ಒಂಥರ ಅನ್ನಿಸ್ತದಲ್ಲ ಹೆಸರು ಕೇಳಿದ್ರೆ. ಹೌದ್ರಿ, ಇದ್ರ ಹೆಸರೇ ಕೇವ್ ಆಫ್ ದ ವಿಂಡ್ಸ್. ಇದು ಇನ್ 1800s ಅಂದರೆ 1800 ದಶಕದಲ್ಲಿ ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಓವರ್ ಹ್ಯಾಂಗ್ ಆಗಿತ್ತಂತ. ಸೊ ಆವಾಗ ಯಾರೋ ಅದನ್ನು ಗುಹೆ ನಿರ್ಮಿಸಿದಂತ ಭಾಸವಾಗ್ತಿತ್ತಂತ. ಅದು ನೋಡಿದ್ರೆ ಇಟ್ಸ್ ಲುಕ್ ಲೈಕ್ ಅ ಕೇವ್ ಓನ್ಲಿ. ಆವಾಗ ಆ ಜಲಪಾತದ ಕೆಳಗಡೆ ನಿಂತ್ಕೊಂಡು ಜನ ಆ ಫಾಲ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರಂತೆ. ಆ ಕೇವು 1900 ನಮ್ಮ ಮಗುಗೆ ನೀರು ಬಿಟ್ಟರು, ಅದರ ಹೆಸರು ಮಾತ್ರ ಅದೇ ಕೇವ್ ಆಫ್ ದ ವಿಂಡ್ಸ್ ಅಂತ ಕಂಟಿನ್ಯೂ ಆಗದ. ಸೇಫ್ ನೇಮ್ ಸ್ಟಕ್ ಅಂತ ಹೇಳ್ತಾರಲ್ರಿ, ಅದ್ರ ನೇಮ್ ಈಸ್ ಸ್ಟಕ್ ಆಸ್ ದ ಕೇವ್ ಆಫ್ ದ ವಿಂಡ್ಸ್. ಅಲ್ಲಿ ಕಾರ್ನರ್ ನಿಂತ್ಕೊಂಡು ವಾಪಸ್ ಬಂದ್ವಿ ನಾವು. ಅಲ್ಲಿ ಬಗ್ಗಿ ಆ ನೀರು ಕುಡಿಯೋದಾಗ್ಲಿ, ಅಲ್ಲಿ ತಲೆ ಇಟ್ಕೊಂಡು ನಿಲ್ಲೋದಾಗ್ಲಿ ಅದೆಲ್ಲ ಸೇಫ್ ಅಲ್ಲ. ಈ ಥರ ಪ್ಲೇಸಸ್ಗೆಲ್ಲ ಹೋದಲ್ಲಿ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ, ಬಟ್ ಆಲ್ವೇಸ್ ಬಿ ಕಾಶಿಯಸ್. ಇದು ತುಂಬ ಸ್ಲಿಪ್ಪರಿ ಆಗಿರುತ್ತೆ. ಸೊ just experience the thrills of being as close to the falls. Truly it was an amazing experience. ನಿಜ ಹೇಳ್ತೀನಿ, ಆ ಥ್ರಿಲ್, ಆ ಎಕ್ಸ್ಪೀರಿಯನ್ಸ್ ಆ ವಾಟರ್ ಫಾಲ್ ಕೆಳಗಡೆ ನಿಂತ್ಕೊಂಡಾಗನೇ ಬರುತ್ತೆ. ಕೇವ್ ಆಫ್ ದ ವಿಂಡ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಅಟ್ರಾಕ್ಷನ್ ಅಟ್ ನಯಾಗರಾ ಫಾಲ್ಸ್. ಕೇವ್ ಆಫ್ ದ ವಿಂಡ್ಸ್ ವಿಸಿಟ್ ಆದಮೇಲೆ ನಾವು ಕಂಪ್ಲೀಟ್ಲಿ ಡ್ರೆಂಚ್ ಆಗಿದ್ವಿ ಎಲ್ಲರೂ. ಸೊ ಎಲ್ಲರೂ ಫ್ರೆಶ್ ಆಗಿ ಮತ್ತೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇತ್ತು ನಯಾಗರಾ ಫಾಲ್ಸ್ ನೈಟ್ ವ್ಯೂ, ಇಲ್ಯುಮಿನೇಷನ್ ಆ್ಯಂಡ್ ದ ಫೈರ್ ವರ್ಕ್ಸ್. ನಾವು ಇವಾಗ ಸ್ಟೇಟ್ ಪಾರ್ಕ್ ಹತ್ರನೇ ಇರೋದು ದೋಸಾ ಹಟ್ ಹೋಗಿದ್ವಿ. ದೋಸಾ ಹಟ್ ತಿಂದ್ಕೊಂಡು ಫ್ರೆಶ್ ಆಗಿ ಮಕ್ಕಳೆಲ್ಲ ರೆಸ್ಟ್ ತೊಗೊಂಡು ಮತ್ತೆ ನಾವು ನೈಟ್ ಇಲ್ಯುಮಿನೇಷನ್ಗೆ ಸ್ಟೇಟ್ ಪಾರ್ಕ್ಗೆ ಜಾಯ್ನ್ ಆದ್ವಿ. Have a glance at Niagara Falls night beautiful illumination. ಸ್ವಲ್ಪ ಹೊತ್ತು ಆದಮೇಲೆ ಫೈರ್ ವರ್ಕ್ಸು ಸ್ಟಾರ್ಟ್ ಆಯಿತು. ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ನಾವು ಆ ಸೈಡ್ ಟವರ್ಸ್ ಎಲ್ಲ ನೋಡೋದು, ಬಿಲ್ಡಿಂಗ್ಸ್ ಎಲ್ಲ ನೋಡೋದು, ಅದು ಕೆನಡಾ ವ್ಯೂ.
ನಯಾಗರಾ ಫಾಲ್ಸ್ದು ನಮ್ಮ ಡೇ ಪ್ಲ್ಯಾನ್ ಏನಿತ್ತಂದರೆ ಮಾರ್ನಿಂಗ್ ಮೇಡ್ ಆಫ್ ದ ಮಿಸ್ಟ್, ಪ್ಲೇ ಟೈಮ್, ದೆನ್ ಲಂಚ್ ಬ್ರೇಕ್, ಅದಾದಮೇಲೆ ಕೇವ್ ಆಫ್ ದ ವಿನ್ಸ್. ಕೇವ್ ಆಫ್ ದ ವಿನ್ಸಲ್ಲಿ ನಾವು ಕಂಪ್ಲೀಟಾಗಿ ಡ್ರೆಂಚ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಗೆಟ್ ಫ್ರೆಶ್ ಆ್ಯಂಡ್ ಮಕ್ಕಳಿರೋದ್ರಿಂದ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ದೆನ್ ವಿ ಗೆಟ್ ರೆಡಿ ಫಾರ್ ದ ನೈಟ್ ಇಲ್ಯುಮಿನೇಷನ್ ಆ್ಯಂಡ್ ದ ಫೈರ್ ವರ್ಕ್ಸ್. ನಾವು ಏನು ಪ್ಲ್ಯಾನ್ ಮಾಡಿದ್ವಿ, ವೆದರು ಸಪೋರ್ಟಿವ್ ಇತ್ತು, ಮಕ್ಕಳು ಕೂಡ ಸಪೋರ್ಟ್ ಮಾಡಿದರು. ಕೊನೆಯದಾಗಿ ಹೇಳಬೇಕಂದ್ರೆ ನಯಾಗರಾ ಫಾಲ್ಸ್ನ ನೈಸರ್ಗಿಕ ಜಲಪಾತದ ಸುಂದರ ಅನುಭವಗಳನ್ನು, ಆ ಸುಂದರ ದೃಶ್ಯಗಳನ್ನು ನಿಮ್ಮೆಲ್ಲರ ಜೊತೆ ಮೆಲುಕು ಹಾಕ್ತಾ ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಟಿಪ್ಸ್ ಕೂಡ ಶೇರ್ ಮಾಡಿದ್ದೀನಿ. ಮೇಡ್ ಆಫ್ ದ ಮಿಸ್ಟಲ್ಲಿ ಆ ಬೋಟ್ ಮೂಲಕ ನಾವು ವಾಟರ್ಫಾಲ್ ಹತ್ತಿರ ಹೋದರೆ, ಕೇವ್ ಆಫ್ ದ ವಿನ್ಸಲ್ಲಿ ಆ ಫಾಲ್ಸ್ನೇ ನಮ್ಮ ಮೇಲೆ ಬೀಳುವ ಅನುಭವ. ಹೋಪ್ ಮೈ ಟಿಪ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ನಯಾಗರಾ ಫಾಲ್ಸ್ ಟ್ರಿಪ್. ಹ್ಯಾವ್ ಅ ಸೇಫ್ ಆ್ಯಂಡ್ ವಂಡರ್ಫುಲ್ ಟ್ರಿಪ್ ಟು ನಯಾಗರಾ ಫಾಲ್ಸ್ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ 3 days ಆಫ್ ನ್ಯೂಯಾರ್ಕ್ ಟ್ರಿಪ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ವ್ಲಾಗ್ ಇನ್ಫಾರ್ಮೇಟಿವ್ ಅನ್ನಿಸ್ತಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ subscribe my channel. Thank you. From Rashmi Raj Vlogs, ಧನ್ಯವಾದಗಳು.